ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಜಿತ್ ಅಳಗೀಕರ್. ಇವತ್ತು ನಾನು ನಿಮಗೆ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ ಮಾರ್ಕೆಟ್, ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಇರುವ ಅವಕಾಶಗಳೇನೆಂದು ಹೇಳುತ್ತೇನೆ. ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಒಂದು ಫಿಕ್ಸ್ ಪೀರಿಯಡ್ ಆಫ್ ಟೈಮ್ವರೆಗೂ ನಮ್ಮ ಹಣವನ್ನು ಹೂಡಿಕೆ ಮಾಡುತ್ತೇವೆ. ಅದಕ್ಕೆ ಒಂದು ಒಳ್ಳೆಯ ರಿಟರ್ನನ್ನು ನಮ್ಮ ಫ್ಯೂಚರ್ ಸೇಫ್ ಆಗಿರಲಿ ಅಂತ ಮತ್ತು ಯಾವುದೇ ಥರ ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು ಅಂತ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುತ್ತೇವೆ. ಮುಂದೆ ನಮಗೆ ಹೆಲ್ಪ್ ಆಗಬೇಕಂತ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುತ್ತೇವೆ. ಈಗಿನ ಕಾಲದಲ್ಲಿ ಏನಾದರೂ ಸಾಮಾನು ತರಬೇಕಂದ್ರೆ ಲೆಕ್ಕಾಚಾರ ಹಾಕುತ್ತೇವೆ. ಒಂದೇ ಇನ್ಕಮ್ ಸೋರ್ಸಿಂದ ಎಷ್ಟೋ ಮನೆಗಳನ್ನು ನಡೆಯುತ್ತಿದೆ. ಹೀಗಿರುವಾಗ ಮನೆ ನಡೆಸೋದು ಬಹಳ ಕಷ್ಟ ಮತ್ತು ನಮ್ಮ ಕನಸುಗಳನ್ನ ನನಸಾಗಿಸೋ ಮತ್ತಿಷ್ಟು ಕಷ್ಟವಾಗಿದೆ. ಇಷ್ಟೆಲ್ಲ ನೋಡಿ ನಮಗೆ ಇನ್ವೆಸ್ಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತದೆ. ಮುಂದೆ ಏನೋ ಅನಾಹುತವಾದರೂ ನಾವು ಸೇವ್ ಮಾಡಿರೋ ಹಣವನ್ನೆಲ್ಲ ಕಳೆದುಕೊಳ್ಳಬೇಕಾಗುತ್ತದೆ. ಹೀಗೆ ಆಗಬಾರ್ದು ಅಂತಂದರೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಇನ್ವೆಸ್ಟ್ಮೆಂಟಿಂದ ನಮ್ಮ ಎಲ್ಲ ಪ್ರಾಬ್ಲಮ್ಸ್, ಹೆಲ್ತ್ ಮತ್ತು ವೆಲ್ತ್ ಕೂಡ ಕಂಟ್ರೋಲ್ನಲ್ಲಿ ಇರುತ್ತದೆ. ಭಾರತ ದೇಶದಲ್ಲಿ ಇರುವ ಇನ್ವೆಸ್ಟ್ಮೆಂಟ್ ಅವಕಾಶಗಳೇನೇನು? ಶೇರ್ ಮಾರ್ಕೆಟ್, ಬ್ಯಾಂಕ್ ಎಫ್ ಡಿ, ಇನ್ಶೂರೆನ್ಸ್, ಗೋಲ್ಡ್, ರಿಯಲ್ ಎಸ್ಟೇಟ್, ಗೌರ್ಮೆಂಟ್ ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್ ಮತ್ತು ಪೆನ್ಷನ್ ಫಂಡ್. ಇವು ಸದ್ಯಕ್ಕಿರುವ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲು ಇರುವ ಅವಕಾಶಗಳು. ಇವತ್ತು ನಾನು ನಿಮಗೆ ಶೇರ್ ಮಾರ್ಕೆಟ್ನಲ್ಲಿ ಇರುವ ಇನ್ವೆಸ್ಟ್ಮೆಂಟ್ ಅವಕಾಶಗಳನ್ನು ಹೇಳೋದು. ಇನ್ವೆಸ್ಟ್ಮೆಂಟ್ ಮಾಡಲು ಅವಕಾಶಗಳಿರುವು: ಒಂದು ಇಕ್ವಿಟಿ ಮಾರ್ಕೆಟ್, ಎರಡನೇ ಫ್ಯೂಚರ್ ಆ್ಯಂಡ್ ಆಪ್ಷನ್, ಮೂರನೇ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಮತ್ತು ಮ್ಯೂಚುವಲ್ ಫಂಡ್ ಮತ್ತು ಸ್ಮಾಲ್ ಕೇಸ್. ಮತ್ತು ಇನ್ನೂ ಹಲವು ಇನ್ವೆಸ್ಟ್ಮೆಂಟ್ಗಳು ಬ್ರೋಕರ್ಗಳು ಅವಕಾಶವನ್ನು ನೀಡುತ್ತಿದ್ದಾರೆ. ಅವುಗಳಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿ ಒಳ್ಳೆ ರಿಟರ್ನನ್ನು ಪಡೆಯಬಹುದು. ಇಕ್ವಿಟಿ ಶೇರ್ಸ್ ಅಂದರೆ ಏನು? ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಂಗೆ ಕಂಪನಿ ಮಾಲೀಕತ್ವದ ಭಾಗವನ್ನು ಖರೀದಿ ಮಾಡೋದಕ್ಕೆ ನಾವು ಇಕ್ವಿಟಿ ಶೇರ್ಸ್ ಎಂದು ಕರೆಯುತ್ತೇವೆ. ಈ ಇಕ್ವಿಟಿ ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಆ ಕಂಪನಿಯ ನ್ಯೂಸನ್ನು ಗೊತ್ತಿರಬೇಕು ನಮಗೆ. ಆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ, ಮ್ಯಾನೇಜ್ಮೆಂಟ್ ಹೇಗಿದೆ, ಅದು ಹೇಗೆ ಕೆಲಸ ಮಾಡುತ್ತದೆ ಅಂತ ಎಲ್ಲ ನಾವು ತಿಳ್ಕೊಬೇಕಾಗುತ್ತದೆ. ಆ ಕಂಪನಿ ಮಾರ್ಕೆಟ್ನಲ್ಲಿ ಹೇಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತಿದೆ ಅಂತ ನಾವು ನೋಡಬೇಕಾಗುತ್ತದೆ. ಮತ್ತು ಆ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ನಾವು ಮಾಡಬೇಕಾಗುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸನ್ನು ತೊಗೊಂಡಿದ್ದೇನೆ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಬೇಸಿಕ್ ನಮಗೆ ಬೇಕಾಗಿರೋದು ಆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಅಂತ. ಆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು ಇರುತ್ತದೆ ಅಷ್ಟು ಆ ಕಂಪನಿಯ ವ್ಯಾಲ್ಯೂ ಅಷ್ಟು ಜಾಸ್ತಿ ಇರುತ್ತದೆ. ನಾನು 2 ಫೆಬ್ರವರಿ ಡೇಟಾವನ್ನು ನಾನು ಇಲ್ಲಿ ಹಾಕಿದ್ದೇನೆ ರಿಲಯನ್ಸ್ ಇಂಡಸ್ಟ್ರೀಸ್ದು. ಆವತ್ತಿನ ದಿನ ವ್ಯಾಲ್ಯೂಮ್ ಕೂಡ ಚೆನ್ನಾಗಿರುತ್ತಿತ್ತು. ಮತ್ತು ಆ ಕಂಪನಿ ಒಂದು ವರ್ಷದ ಹೈಯೆಸ್ಟ್ ಎಷ್ಟು ಹೋಗಿದೆ, 2930 ರೂಪಾಯಿ. ಮತ್ತು ಆ ಕಂಪನಿಯ ಒಂದು ವರ್ಷದ ಲೋ 2180 ರೂಪಾಯಿ. ಅಂದರೆ ಆ ಕಂಪನಿ ಕಂಟಿನ್ಯೂಸ್ ಆಗಿ ಏರ್ಕೋತಾ ಇದೆ. ಆ ಕಂಪನಿ ನೆಟ್ ಪ್ರಾಫಿಟ್ ಹೇಗೆ ಆಗುತ್ತದೆ ಎಂದು ನಾವು ನೋಡಬೇಕಾಗುತ್ತದೆ. ಆ ಕಂಪನಿ ಕಂಟಿನ್ಯೂ 2019ರಿಂದ ಪ್ರಾಫಿಟ್ನಲ್ಲೇ ಇದೆ. ಇದು ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ದು ಡೇಟಾ ಇದೆ. ಶೇರ್ ಹೋಲ್ಡಿಂಗ್ ಅಂದರೆ ಆ ಕಂಪನಿಯಲ್ಲಿ ಇನ್ವೆಸ್ಟರ್ಸ್ ಯಾರ್ಯಾರಿದ್ದಾರೆ ಅಂತ ಅರ್ಥ. ಪ್ರೊಮೋಟರ್ಸ್ ಅಂದರೆ ಆ ಕಂಪನಿಯ ಓನರ್. FIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಆಫ್ ಇನ್ವೆಸ್ಟರ್ಸ್. ಡೊಮೆಸ್ಟಿಕ್ DIS ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಪಬ್ಲಿಕ್ ಅಂದರೆ ಇಂಡಿವಿಜುವಲ್ ಆಗಿ ಅಥವಾ ರಿಟೇಲರ್ ಟ್ರೇಡರಲ್ಲಿ ಎಲ್ಲ ಪಬ್ಲಿಕ್ನಲ್ಲಿ ಬರುತ್ತಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ನಾನು ಇಲ್ಲಿ ಸ್ವಾಟ್ ಅನಾಲಿಸಿಸ್ ಹಾಕಿದ್ದೇನೆ. ಇದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ. ಸ್ಟ್ರೆಂತ್, ವೀಕ್ನೆಸ್, ಅಪರ್ಚುನಿಟಿ ಮತ್ತು ಥ್ರೆಟ್ಸ್ ಅಂತ. ಇದು ಕಂಪ್ನಿ ಸ್ಟ್ರೆಂತ್ 12 ಇದೆ, ವೀಕ್ನೆಸ್ 1 ಇದೆ, ಅಪರ್ಚುನಿಟಿ 3 ಇದೆ, ಥ್ರೆಟ್ 0 ಇದೆ. ನಾವು ಸ್ಟ್ರೆಂತ್ನಲ್ಲಿ ನೋಡಬೇಕಾಗಿದೆ ಕಂಪ್ನಿ ವಿತ್ ಲೋ ಡೆಟ್. ಕಂಪ್ನಿಗೆ ಸಾಲ ಕಮ್ಮಿ ಇದೆ, ಅಂದರೆ ಕಂಪ್ನಿ ಸ್ಟ್ರಾಂಗ್ ಇದೆ ಅಂದಂಗೆ. ಆ್ಯನ್ಯುವಲ್ ನೆಟ್ ಪ್ರಾಫಿಟ್ ಕೂಡ ಕಂಟಿನ್ಯೂಸ್ ಆಗಿ 2 ವರ್ಷದ ಇರುತ್ತದೆ. ಕಂಪ್ನಿ 0 ಪ್ರಮೋಟರ್ಸ್ ಪ್ಲೇಟ್ಸ್ ಇದೆ. ಇಷ್ಟು ನಾವು ಸ್ಟಡಿಯನ್ನು ಮಾಡಬೇಕಾಗುತ್ತದೆ. ಈಗ ನಾನು ಚಾರ್ಟ್ನಲ್ಲಿ ನೋಡಿದರೆ ನಾವು ಬೈ ಆ್ಯಂಡ್ ಡಿಪ್ ಅಂತ ಕರೆಯುತ್ತೇವೆ. ಅಂದರೆ ಯಾವಾಗ ಕಂಪನಿ ಬೀಳುತ್ತದೆ ಆ ಏರಿಯಾದಲ್ಲಿ ನಾವು ಪರ್ಚೇಸನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ನವೆಂಬರ್ 2023ರಲ್ಲಿ ಕಂಪನಿ ಬೆಲೆ 2200 ರೂಪಾಯಿ ಇತ್ತು ಒಂದು ಶೇರಿಗೆ. ಆದರೆ ಫೆಬ್ರವರಿ 2024ರಲ್ಲಿ ಕಂಪನಿ ಬೆಲೆ 2900ವರೆಗೂ ಹೋಗಿದ್ದು. ಅಂದರೆ ನಮಗೆ ಅಲ್ಲಿಂದ ಹಿಡಿದ ಇಲ್ಲಿವರೆಗೆ ನಮಗೆ 700 ರೂಪಾಯಿ ಪ್ರಾಫಿಟ್ ಆಗುತ್ತಿತ್ತು ಒಂದು ಶೇರ್ಸ್ನಿಂದ. ಈಗ ನಮ್ಮಲ್ಲಿ 10 ಶೇರ್ ಇದ್ದರೆ ನಮಗೆ 7000 ರೂಪಾಯಿ ಪ್ರಾಫಿಟನ್ನು ಆಗುತ್ತೆ. ಅದಕ್ಕೆ ಹೇಳುತ್ತೇವೆ ಕಂಪ್ನಿ ಬೈ ಆ್ಯಂಡ್ ಡಿಪ್ ಅಂದರೆ ಕಂಪ್ನಿ ಎಷ್ಟು ಕೆಳಗೆ ಬಿದ್ದಿರ್ತದೆ ಅಷ್ಟು ನಾವು ಪರ್ಚೇಸನ್ನು ಮಾಡಬೇಕು. ಇಲ್ಲೂ ಇದೇ ಥರ ಆಗಿದೆ. ಮತ್ತು ಇಲ್ಲಿ ಬಿದ್ದಿದೆ, ಮತ್ತು ಇಲ್ಲಿ ಎದ್ದಿದೆ, ಕಂಟಿನ್ಯೂಸ್ ಆಗಿ ಏರ್ಕೋತ ಹೋಗಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಸೆಕ್ಟರನ್ನು ಹೇಳುತ್ತೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದರೆ ಗೌರ್ಮೆಂಟ್ ಬ್ಯಾಂಕ್ನ ಸಿಚುವೇಶನ್ಸ್ ಹೇಗೆ ಮಾರ್ಕೆಟ್ ಕ್ಯಾಪಿಟಲ್ ನೋಡ್ತೇವೆ ಹಾಗೂ SBI ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಫಸ್ಟ್ ಬರೋದು ಇದು, ಸೆಕೆಂಡ್ ಬ್ಯಾಂಕ್ ಆಫ್ ಬರೋಡಾ, ಥರ್ಡ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಫೋರ್ತ್ ಯೂನಿಯನ್ ಬ್ಯಾಂಕ್, ಫಿಫ್ತ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಸಿಕ್ಸ್ತ್ ಕೆನರಾ ಬ್ಯಾಂಕ್. ಈ ಕಂಪನಿಗಳು ತಮ್ಮ ತಮ್ಮ ಫಂಡಮೆಂಟಲ್ ಅನಾಲಿಸಿಸ್ ಪ್ರಕಾರ ಪರ್ಫಾರ್ಮೆನ್ಸನ್ನು ಮಾಡುತ್ತವೆ ಮತ್ತು ಅಷ್ಟೆಲ್ಲ ನೋಡಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತದೆ.
ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅಜಿತ್ ಅಳೀಕರ್ ಅಂತ. ಏನಾರ ಡೌಟ್ ಇದ್ದರೆ